ಹಲೋ, ಹಾಯ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಇವತ್ತು ಪ್ಲ್ಯಾನ್ ಏನಂದರೆ, ನಾಳೆಗೆ ಹರ್ಷನ್ ಬರ್ಡೇ ಇದೆ. ಈಗ ಟೈಮ್ ಎಕ್ಸಾಕ್ಟ್ಲಿ 10:32. ಇವಾಗ ಏನಂತಂದರೆ, ನಾನು ಹರ್ಷನ್ ಜೊತೆ ಜಗಳ ಆಡ್ಕೊಂಡಿದ್ದೀನಿ. ನಾನು ಅವನನ್ನು ಮಾತಾಡಿಸ್ತಿಲ್ಲ, ಅದನ್ನೇ ಕಂಟಿನ್ಯೂ ಮಾಡಬೇಕಂತ. ಅವ್ನು ತುಂಬ ಸಲ ಬಂದ ಮಾತಾಡ್ಸೋದ ಅಂತ, ಬಟ್ ನಾವು ಹೆಂಗೋ ಮಾತಾಡಿಸ್ತಾ ಇರೋ ಥರ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಸ್ಟಿಲ್ ಅವ್ನು ನನ್ನ ಮಾತಾಡ್ಸಲ್ಲ ಅಂತ ಅಂದ್ಕೊಂಡಿರ್ತಾನೆ. ಸೊ ನೋಡೋಣ, 12ಗೆ ಎಕ್ಸಾಕ್ಟಾಗಿ ಅವನಿಗೆ ಸರ್ಪ್ರೈಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಏನಾಗುತ್ತೆ ನೋಡೋಣ. ಇವರಿಬ್ಬರು ನಂಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಾರೆ. ಆಲ್ ದ ಬೆಸ್ಟ್. ಆಮೇಲೆ ಆಲ್ ದ ಬೆಸ್ಟ್ ಅಲ್ಲ ಬ್ರೋ, ನೀನು ಇನ್ವಾಲ್ವ್ ಆಗ್ತಿದ್ಯಾ? ನಾನುವೇ. ಆಹ್. ನೀನು? ಇವನು ಹರ್ಷನ್ ಸ್ವಂತ ತಮ್ಮ ಆ್ಯಂಡ್ ಇವನು ಬಾವ. ನಾನು ಅಕ್ಕ. ಓಕೆ, ಇವಾಗ ಹರ್ಷನ್ ಕರ್ಕೊಬರ್ತೀನಿ. ನಾನು ಕರ್ಕೊಬರಲ್ಲ, ಇವ್ರು ಕರ್ಕೊಬರ್ತಾರೆ. ಲೇ ಅಕ್ಕ, ನಾನು ಅಂಥದ್ದು ಏನು ರಾಡಕ್ಕ ಮನುಷ್ಯರಿಗೆ ಒಂದ್ಸಲಿ ಹೇಳಿದ್ರೆ ಅರ್ಥ ಮಾಡ್ಕೊತಾ ಇರ್ತಾನೆ. ಇರಿಟೇಟ್ ಮಾಡ್ಬೇಡ ಹರ್ಷ. ಯಾವ ಕಾರು ಕೊಡ್ಸಲ್ಲ ಇವ್ನಿಗೆ. ಕಾರ್ ಕೊಡ್ಸಲ್ಲ. ಅದು ನಂಗೆ ಕಾರ್ ಬೇಕು. ನೀನೇನ್ ಚಿಕ್ಕ ಮಗುನ ಕಾರಲ್ಲಿ ಆಟ ಆಡಕ್ಕೆ? ಆ ದೊಡ್ಡವರು ಆಡ್ತಾರೆ ಡ್ರಿಫ್ಟ್. ಡ್ರಿಫ್ಟು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಏನ್ ಬೈತಿದ್ಯಾ? ಅಕ್ಕ ಸುಮ್ಮನಿರು. ಏನು ಇರಿಟೇಟ್ ಮಾಡ್ಬೇಡ ಹರ್ಷ. ಮಾತಾಡ್ಸಲ್ಲ ಅಂತ ಅಂದೆ ತಾನೆ, ಹೋಗ್ ಸುಮ್ನೆ ಆಚೆಗೆ. ನಿನ್ನಿಂದಾನೇ ಅರ್ಧ ತಲೆನೋವು ಜಾಸ್ತಿ ಆಗ್ತೈತ್ ನಂಗೆ. ನಾನೇನ್ ಮಾಡಿದೆ? ಜಗಳ ನಾನು ಹಚ್ಕೊಡ್ತೀನಿ ಕೊಡ. ನಾನು ನೀಟಾಗಿ ನೈಸ್ ಮಾಡ್ದಂಗೆ ಮಾತಾಡ್ಸ್ಲಿ ಅಂತ. ನೈಸ್ ಮಾಡ್ತಾರೆ ಅಕ್ಕ. ಏನ್ ನೈಸ್ ಇಲ್ಲ, ಏನೂ ಇಲ್ಲ, ತಲೆ ನೋವು. ಬಿಡ, ಇರಕ್ಕ ಬೇಗ ವಾಸಿ ಇರ್ತೀರ. ನೀನೇ ಅರ್ಧ ತಲೆನೋವು. ಎದ್ದೋಗೋ ಸರಿ ಆಚೆಗೆ. ಬಿಡು, ದುಡ್ದಿ ಕಷ್ಟಪಟ್ಟು ತಗೊಂಡಿದ್ದೀನಿ. ಇಲ್ಲಿ ಫೋನ್ ಅಕ್ಕ ಹಂಗೆಲ್ಲ ಅನ್ಬಾರಂಗ. ನಿಜ ನಂಗೆ ಬೇಜಾರು. ಫೋನ್ ಲಾಕ್ ಆಗ್ಬಿಟ್ಟು ಅಳು. ಅದೇ ಎದ್ದೋಗು ಸರಿ ಹರ್ಷ ಆಚೆಗೆ. ಟೈಮ್ ಆಯ್ತು, ಮನಿ ಕಡೆ. ಎದ್ದೋಗ ಆಚೆಗೆ. ಯಾರ ಕರ್ಕ ಬಂದಿದೀವನ್ನ? ಏನಂತ ಹೇಳ್ಬಿಟ್ಟು ಕರ್ಕೊ ಬಂದೆ? ಈಗ ಹಂಗೆ ಕರ್ಕೊಂಡು ಹೋಗ್ಬಿಡು. ಅಕ್ಕ ನನ್ನ ಅಂದಿ ಏನಕ್ಕ ಮಾಡ್ದೆ? ಪ್ಲೀಸ್ ಆದಿ, ಪ್ಲೀಸ್, ನಿದ್ದೆ ಬರ್ತೈತೆ, ಪ್ಲೀಸ್ ಕಳ್ಸು. ಅಕ್ಕ ನಾನು ಆದೀಶ್, ಪ್ರವೀಣ್ ಕುಮಾರ್, ಪ್ಲೀಸ್ ಕಳ್ಸು. ನಾನು ಕನ್ನಡ ಕಳಿಸಿಲ್ಲ. ಹಂಗೆ ಕರಿತೀನಿ ನಾನು. ನನ್ನ ಕನ್ನಡಕ ತಗೊಂಡು ಏನ್ ಮಾಡ್ತಾನೆ ಕೇಳೋನು. ಅಕ್ಕ ಇದ್ರೆ ಪವರ್ ಆಯ್ತಾ? ಪವರ್ ನಿದ್ದೆ ಬರ್ತೈತೆ. ಅಕ್ಕ ನಾನು ಏನಕ್ಕ ಮಾಡ್ದೆ? ನಿನ್ ಮುಖ ನೋಡ್ಬೇಕು ಅಂತ ಅನ್ನಿಸ್ತಿಲ್ಲ ನಂಗೆ. ಬಿಟ್ರಪ್ಪ ಸರಿ. ಅಕ್ಕ ನೀನು ಅನ್ಬೇಡ ಅನ್ಕೋತೀವಿ. ಕಳ್ಸು ಆದಿ. ಅಕ್ಕ ಅಂತ ಏನಕ್ಕ ಮಾಡೋದು? ಕಳ್ಸು ಆದಿ. ಈ ತರ ಮಾತು ಕೇಳಿದ್ರ ಜೊತೆ ಎಲ್ಲ ಮಾತಾಡ್ತೀಯಾ? ಹ್ಞೂ ಅಂತ ನಿಗಣೆ. ಕಳ್ಸು ಅಕ್ಕ ಆದಿ, ಪ್ಲೀಸ್.
ಫೈನಲಿ ಪ್ಲ್ಯಾನ್ ಸಕ್ಸಸ್ ಆಗಿದೆ. ಕೋಪ ಮಾಡ್ಕೊಂಡು ಹೋಗಿದ್ದಾನೆ ಆಚೆಗೆ. ಇನ್ನು ನಾವು ಕರೆದ್ರೂ ಅವನಂತೂ ಬರಲ್ಲ. ನೋಡೋಣ ಎಕ್ಸಾಕ್ಟ್ ಅಲ್ಲಿಗೆ ಏನಾಗುತ್ತೆ ಅಂತ. ಬಟ್ ಒಂದು ಡಿಫಾಲ್ಟ್ ಏನಂತಂದರೆ ಇವರು ಬರೀ ಕೇಕ್ ಅಂದರೆ ಕೇಕ್ ಮಾತ್ರ ತಂದಿದ್ದಾರೆ ಹೊರತು ಎಕ್ಸ್ಟ್ರಾ ಪ್ರಾಪ್ಸ್ ಏನೂ ತಂದಿಲ್ಲ. ನಿಂಗೆ ಒಳ್ಳೇದು ಮಾಡ್ತದ ತಮ್ಮ ನಾವು ಅಲ್ಲಿಂದ ಬಂದಿದ್ದೀವಿ, ಗೊತ್ತಿರಲಿಲ್ಲ. ಗೊತ್ತಿದ್ರೆ ಏನೋ ಮಾಡ್ಬೋದಾಯ್ತು. ಹರ್ಷ ಅಳೋದು ಒಂದು ಬಾಕಿ ಇತ್ತು, ಪಾಪ ಎದ್ದೋಗಿದ್ದಾನೆ. ಏನು ಮಾಡ್ತಿದ್ದಾನೆ ತೋರಿಸ್ತೀನಿ ರೀ. ಆದಿ ಫೋನ್ ತೊಗೊಂಡೋಗಿ ತೋರಿಸ್ತಾನೆ. ಹೋಗು ಆದಿ, ಏನು ಮಾಡ್ತಾನೆ. ಗೈಸ್ ನಾನಂತೂ ಆ್ಯಕ್ಚುಲಿ ಮಲ್ಕೊಬಿಟ್ಟಿದ್ದೆ. ಇವ್ರು ಎಬ್ಸಿ ಕರ್ಕೊಬಂದಿದ್ದಾರೆ. ಈಗ ಟೈಮ್ ಬಂದು 11:57. ಇನ್ನು 2 ಮಿನಿಟ್ಸ್ ಇದೆ. ಒಂದು ಕೆಳಗಡೆ ಕಾಯ್ಕೊಂಡು ನಿಂತಿದ್ದಾರೆ. ಇವಾಗ ಅವನು ಹ್ಯಾಪಿ ಬರ್ಡೇ. ಮುಖ ತೋರ್ಸ. ಈ ಥರ ಮಾಡ್ತೀರಾ ಅಂತ ನಂಗೆ ಗೊತ್ತೇ ಇರಲಿಲ್ಲ. ತುಂಬ ಕಷ್ಟ ಆಯಿತು ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ. ಡವೆಲ್ಲ ಮಾಡಬೇಡ ಆಯ್ತಾ. ಇಲ್ಲ ಆದರೂ ಮಾತಾಡಿಸ್ತಾ ಇದ್ರೆ ಒಳ್ಳೇದು ಅನ್ಕೊಂಡಿರ್ತಾನೆ. ಅಯ್ಯೋ ಇಲ್ಲ ಫ್ರೆಂಡ್ಸ್, ಆ ಥರ ಏನಿಲ್ಲ. ತಿರ್ಗಾ ಫ್ರ್ಯಾಂಕ್ ಮಾಡೋಕೆ ನೋಡ್ತಾರೆ, ನಾನು ಆಗಲ್ಲ. ಅದು ನನ್ನ ಕಣ್ಣಲ್ಲಿ ನೀರೇ ಬರ್ತೈತೆ ಇವ್ರ ಖುಷಿಗೆ. ಈ ಥರ ಸರ್ಪ್ರೈಸ್ ಕೊಡ್ತೀರಾ ಅಂತ ನನಗೆ ಗೊತ್ತೇ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಗಿಫ್ಟ್ ಬೇಡವಾ ಆಶಾ? ಕೊಡಕ್ಕ ತಂದಿದ್ರೆ ತಾನೇ ಕೊಡೋಕ್ಕೆ. ಸೊ ಗೈಸ್ ತುಂಬ ಟೈಮ್ ಆಗಿದೆ, ಮಲ್ಕೋಬೇಕು. ಓಕೆ ಫ್ರೆಂಡ್ಸ್, ನಾವು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್, ಶೇರ್, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ನಮ್ಮ ಹರ್ಷಂಗೆ ಮರಿದೆ ವಿಶ್ ಮಾಡಿ. ಸೊ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋಸ್. ಬಾಯ್. ಅಷ್ಟೇ.